ಇನ್ನೂ ತುಂಬಾ ಚೆನ್ನಾಗಿ ಹೇಳ್ಬೋದಾಗಿತ್ತು. ಸೊ ಅದರಿಂದ ಸಿನಿಮಾ ನೋಡಿದಾಗ ಅದು ಇನ್ನೂ ಒಂದು ಸ್ವಲ್ಪ ಅಪ್ರಿಸಿಯೇಷನ್ ಜಾಸ್ತಿ ಆಯಿತು. ಓಕೆ, ಜನ ಮೆಚ್ಚುತ್ತಾ ಇರೋದು ನಿಮ್ಮ ಚೇಂಜಸ್. ಲವರ್ ಬಾಯ್ ಆಗಿದ್ದವರು ಇವಾಗ ಮೆಚ್ಚಿಡಿದಿದ್ದೀರಾ, ಅದ್ರ ಬಗ್ಗೆ ತುಂಬಾ ಜನ, ಅದು ಫ್ಯಾಮಿಲಿ ಆಡಿಯನ್ಸ್ ಬಿಡ್ತಾರೆ ಇದ್ರ ಬಗ್ಗೆ. ಕರೆಕ್ಟ್, ಅದೇ ನಮ್ಮ ಲೈಫಲ್ಲಿ ಎಲ್ಲ ಕಡೆ ಚೇಂಜ್ ಓವರ್ ಅಂದರೆ ತುಂಬ ಇಂಪಾರ್ಟೆಂಟ್. ಒಂದು ಚೇಂಜ್ ಇದ್ದಾಗ ನಿಮಗೂ ಖುಷಿ ಆಗುತ್ತೆ, ಆಮೇಲೆ ನೋಡೋರ್ಗೂ ಖುಷಿ ಆಗುತ್ತೆ. ಸೊ ಅದರಿಂದ ನನಗೂ ತುಂಬ ಖುಷಿ ಆಗ್ತಾ ಇದೆ. ಸಸ್ಪೆನ್ಸ್ ಪಾರ್ಟ್ 2 ಬರುತ್ತೆ ಅನ್ನೋ ಒಂದು ಮಾತುಕತೆ. ಸಸ್ಪೆನ್ಸ್ ಅದೇ ಪಾರ್ಟ್ 2, ಯಾಕಂದರೆ ಇದರಲ್ಲಿ ಇನ್ನೂ ತುಂಬ ಕತೆ ಇದೆ. ಈಗ ಪೆಪ್ಪೆಯಲ್ಲಿ ನಾವು ನಿಮಗೆ ಒಂದು ಹಂತಕ್ಕೆ ಒಂದು ಕಥೆನ ಹೇಳಿದ್ದೀವಿ, ಇದರಲ್ಲಿ ಇನ್ನೂ ತುಂಬ ಕತೆ ಇದೆ, ತುಂಬ ಹಿಸ್ಟ್ರಿ, ಒಂದು ಬ್ಯಾಕ್ ಸ್ಟೋರಿಗಳು ತುಂಬ ಇದೆ. ಸೊ ಅವಾಗ ಪೆಪ್ಪೆ 2 ಮಾಡ್ಬೋದು. ಸರ್, ನಿಮ್ಮ ಬ್ರದರ್ ಬಂದು ಸಿನಿಮಾ ನೋಡಿದ್ರು, ಹೇಳಿದ್ರೆ ತಮ್ಮಂಗೆ ತುಂಬ ಇಷ್ಟ ಆಗಿದೆ. ಪರ್ಫಾರ್ಮೆನ್ಸ್ ಆಗಲಿ, ಸಿನಿಮಾ ಆಗಲಿ, ಡಿರೆಕ್ಷನ್ ಆಗಲಿ, ಅವ್ರಿಗೆ ಎಲ್ಲ ಇಷ್ಟ ಆಗಿದೆ, ತುಂಬ ಖುಷಿ ಆಗಿದೆ. ಸರ್, ಮೊನ್ನೆ ಒಂದು ಪ್ರಶ್ನೆ ಕೇಳಿದಾಗ ನಿಮ್ಮ ತಂದೆಯವರು ಆ್ಯಕ್ಟ್ ಮಾಡ್ತಾರೆ ಅಂದಾಗ ಸಸ್ಪೆನ್ಸ್ ಆಗಿದೆ ಅದು, ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು. ಅದೇ ಅವ್ರ ಜೊತೆ ಒಂದು ಸೀನ್ ಇದೆ, ಅದು ತುಂಬ ಖುಷಿ ಆಯಿತು. ಆ ಸೀನ್ ತುಂಬ ಎಮೋಷ್ನಲ್ ಆಗಿತ್ತು. ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂದ್ರೆ, ಆಮೇಲೆ ಅವ್ರ ಪಾತ್ರನೂ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಒಂದು ಹೊಸ ರೀತಿ ಪಾತ್ರ, ತುಂಬ ಚೆನ್ನಾಗಿ. ಹಾಗೆ ಮೈರಾ ಸರ್, ನೀವು ಹೇಳ್ತೀರಿ ಹೇಳಿ ಸರ್.